ಏನ್ ನಡೀತಾ ಇದೆ, ಈ ನಡೀತಾ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟಂತಹ ಸಂವಿಧಾನದ ರೀತಿಯಲ್ಲಿ, ಆ ಸಂವಿಧಾನದಲ್ಲಿ ಏನು ರಚನೆ ಮಾಡಿದೆಯೋ ಇವತ್ತು ಎಲ್ಲ ಅಧಿಕಾರಿಗಳು ಮತ್ತು ರಾಜಕೀಯದವರು ಆ ಸಂವಿಧಾನದ ಅನ್ವಯ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಏನಾದರೂ ಮಾಡಿದರೆ ಕಾನೂನುಬದ್ಧವಾಗಿ ಅವರು ಅಪರಾಧಿಗಳಾಗ್ತಾರೆ. ಸಂವಿಧಾನದಲ್ಲಿ ಇಲ್ಲದೆ ಇರ್ತಕ್ಕಂಥ ಯಾವುದೇ ಕೃತ್ಯಕ್ಕೆ ಕೈ ಹಾಕಿದರೆ ಸಂಚರಿಸಿ ಸಂವಿಧಾನದ ಒಂದು ಪೀಠಿಕೆ ಓದುವಂತ ಕೆಲಸ, ಅದರ ಜೊತೆಗೆ ಸಂವಿಧಾನವನ್ನ ಯಾವ ರೀತಿ ನಾವು ಪೋಷಣೆ ಮಾಡಬೇಕು, ಯಾವ ರೀತಿ ಅದನ್ನ ರಕ್ಷಣೆ ಮಾಡ್ಕೊಬೇಕು, ಸಂವಿಧಾನವನ್ನ ಯಾವ ರೀತಿ ಉಳಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ನಾವು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಂಗಾಗಿ ಇವತ್ತು ನಾವು ತಾಯ್ನೂರ ಗ್ರಾಮ ಪಂಚಾಯತಿ ಒಂದು ವ್ಯಾಪ್ತಿಯ ಕಾರ್ಯಕ್ರಮವನ್ನ ತಾಯ್ನೂರು ಗ್ರಾಮದಲ್ಲಿ ಹಮ್ಮಿಕೊಂಡು ಇವತ್ತು ನಾನಾ ವಿಚಾರಗಳನ್ನ ಹಿರಿಯ ಮುಖಂಡರು ಹಂಚಿಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ನನ್ಗನ್ನಿಸ್ತಾ ಇರೋದೇನಂತಂದ್ರೆ ಹೆಚ್ಚಿಗೆ ಒಬ್ಬರೇ ಮಾತಾಡ್ತಾ ಇದ್ದಾಗ ಇಂಟ್ರೆಸ್ಟ್ ಅಷ್ಟು ಕಡಿಮೆ, ಹೆಚ್ಚಾಗಿರೋದಿಲ್ಲ, ಕಡಿಮೆ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತಂದ್ರೆ ಎಷ್ಟೇ ವಿಚಾರಗಳಿದ್ರೆ ಕೂಡ ಎಲ್ಲಾ ವಿಚಾರಗಳು ಒಬ್ಬರೇ ಹೇಳ್ಕೊಂಡ್ಬಿಟ್ಟಾಗ ಇನ್ನೊಬ್ಬರಿಗೆ ವಿಚಾರ ಇರೋದಿಲ್ಲ, ನಾವು ಅದನ್ನ ಪ್ರಶ್ನೆ ಮಾಡಕ್ಕೂ ಆಗಲ್ಲ. ಅಂತ ಒಂದು ಸನ್ನಿವೇಶದಲ್ಲಿ ನಾವೊಂದು ಸೈಲೆಂಟ್ ಆಗಿರ್ಬೇಕಾಗ್ತದೆ. ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿದ ತಕ್ಷಣ ಹಿಂದೆ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮಾತ್ರ ಅಂತೇಳಿ ಬಹಳಷ್ಟು ಜನ ಅಂಬೇಡ್ಕರ್ ಸಾಹೇಬರನ್ನ ಒಂದು ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಒಂದು ದೊಡ್ಡ ಕುತಂತ್ರನೇ ಇದೆ. ಹಂಗಾಗಿ ನಾವ್ ಹೇಳೋದೇನಂತಂದ್ರೆ, ಏನು ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಖಾಲಿ SC/ST ಗೆ ಒಂದು ಮೀಸಲಾತಿಯನ್ನು ಕೊಡಲಿಲ್ಲ, SC/ST ಗೆನೆ ಸಂವಿಧಾನವನ್ನ ಬರೀಲಿಲ್ಲ. ಈ ಒಂದು ಭೂಮಂಡಲದ, ಈ ಭಾರತದ ದೇಶದ ಉದ್ದಗಲಕ್ಕೂ ಇರತಕ್ಕಂತ ಪ್ರತಿ ಮಗುವು ಇವತ್ತು ಏನು ಜನಿಸ್ತದೆ, ಜನಿಸಿದ ತಕ್ಷಣ ಆ ಸಂವಿಧಾನದ ಕಾನೂನಿನ ಅಡಿಯಲ್ಲಿ ಬೆಳೀತದೆ. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು. ಯಾಕೆ ಅಂತಂದ್ರೆ ಇವತ್ತು ನಾವು ಇಷ್ಟೆಲ್ಲ ನೀಟಾಗಿ ಕೂತಿದೀವಿ, ಈ ಒಂದು ವೇದಿಕೆಯನ್ನ ಅಲಂಕರಿಸಿ, ಮುಂದೆನೆ ನೀವೂ ಅಷ್ಟೇನೆ, ನಾವೂ ಅಷ್ಟೇನೆ. ಇಲ್ಲಿ ಕೂರ್ಬೇಕು ಅಂತಂದ್ರೆ ನಾವ್ಯಾರು ಕಾರಣರಲ್ಲ. ಸಂವಿಧಾನ, ಆ ಸಂವಿಧಾನದಲ್ಲಿ ಕಾನೂನು ಇರ್ಲಿಕ್ಕೇನೆ ನಾವು ಇವತ್ತು ಇಲ್ಲಿ ಕೂತಿದ್ದೀವಿ. ಅಂತ ಒಂದಿದ್ರಲ್ಲಿ ಇವತ್ತು ಸಂವಿಧಾನ ಅಂಬೇಡ್ಕರ್ ಅಂದಿದ ತಕ್ಷಣ ಇಷ್ಟು ವರ್ಷಗಳಿಂದ ಪರಿಶಿಷ್ಟ ಜಾತಿ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ರು. ನಾವು ಸುಮಾರು ವರ್ಷಗಳಿಂದ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ನಾವು ಏನ್ ಹೇಳ್ತಾ ಇದೀವಿ, ಯಾವುದೇ ಒಂದು ಹೋರಾಟವನ್ನ ಕೈಗೊಂಡಾಗ ಬಾಬಾ ಸಾಹೇಬರು ನಮಗೆ ಒಬ್ಬರಿಗೆ ಸೀಮಿತ ಅಲ್ಲ, ಪ್ರತಿಯೊಬ್ಬ ಸಮುದಾಯದಲ್ಲಿರ್ತಕ್ಕಂಥವ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆ ಅಂತಂದ್ರೆ SC, ST, BC, OBC, ಮೈನಾರಿಟಿ ಎಲ್ಲ ವರ್ಗಗಳಿಗೂ ಅವರದೇ ಆದಂತಹ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ ಇಲ್ಲೆಲ್ಲ ಒಂದು ಕಡೆ ಅಂಬೇಡ್ಕರ್ ಅಂದಿದ ತಕ್ಷಣ ಅಂಬೇಡ್ಕರ್ ಸಾಹೇಬ್ರನ್ನ ವೀಳ್ಳು ವಾಳ್ಳಪ್ಪ, ಗ್ರಾಮೀಣ ಭಾಗದಲ್ಲಿ ಏನು ಅಂತಂದ್ರೆ ಅಂಬೇಡ್ಕರ್ ಅಂದಿದ ತಕ್ಷಣ ವೀಳ್ಳು ವಾಳ್ಳು. ಇದು ನಮಗೆ ದೊಡ್ಡ ಒಂದು ನೋವು. ಯಾಕೆ ಅಂತಂದ್ರೆ ನಮಗೂ ಅಂಬೇಡ್ಕರ್ ಇದ್ದಾರೆ ಅನ್ನೋದನ್ನ ಮರ್ತೋಗಿದ್ದಾರೆ ಜನ. ಬಾಬಾ ಸಾಹೇಬ್ ಇಲ್ಲ ಅಂತಂದ್ರೆ ನಾವ್ ಯಾರು ಇಲ್ಲ, ಸಂವಿಧಾನ ಇಲ್ಲ ಅಂತಂದ್ರೆ ನಾವ್ ಯಾರು ಇಲ್ಲ ಅಂತ ಒಂದಿದ್ರಲ್ಲಿ ಅಂಬೇಡ್ಕರ್ ಅಂದಿದ ತಕ್ಷಣ ವಾಳ್ಳು. ಅದನ್ನ ದಯವಿಟ್ಟು ಬದಿಗೊತ್ತಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಏನು 2 ವರ್ಷಗಳ ಒಂದು 11 ತಿಂಗಳ 18 ದಿನದ ಕಾಲ ಸಂವಿಧಾನವನ್ನ ರಚನೆ ಮಾಡಿ ನಮ್ಗೆ ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಕಾನೂನುಗಳನ್ನ ನಮಗ್ ಕೊಟ್ಟಿದ್ದಾರೋ ಅಂತ ಕಾನೂನುಗಳ ಅಡಿಯಲ್ಲಿ ಬದುಕ್ತಕ್ಕಂಥ ಜನ ನಾವು. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ನಮಗೆ, ಆ ಭಿಕ್ಷೆಯ ಅಡಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಪ್ರತಿ ಮನುಷ್ಯರು. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ತೀವಿ. ಸಂವಿಧಾನ 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 ಯಾರು ಮಾತ್ರ ಅದನ್ನ ಮಾತಾಡ್ತಾವ್ರೆ ಅಂತ ನೀವ್ ಅನ್ಕೊಂಡಿದ್ದೀರಿ ಅಲ್ಲ.
ಅಲ್ಲಿ ಕೂಡ ಏನೋ ಬುಕ್ ತರ ಹಾಕ್ಬಿಟ್ಟವ್ರೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇದೇನು ದೊಡ್ಡ ಬುಕ್ಕು ಗ್ರಂಥ, ಅದ್ರಾಗ ಏನೇನೋ ಇದೆ ಅಂತ. ನಾಳೆಯಿಂದ ನಿಮ್ಮನ್ನ ಯಾರನ್ನ ಪ್ರಶ್ನೆ ಮಾಡಿದ್ರೆ ನೀವು ಕೊಡಬೇಕಾಗಿರೋ ಉತ್ತರ ನಾನು ಹೇಳ್ಕೊಟ್ಟಂಗೆ ಹೇಳಿ. ಸಂವಿಧಾನ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕಿರ್ತಕ್ಕಂಥ ಒಂದು ಕಾನೂನು. ಏನದು? ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕಿರ್ತಕ್ಕಂಥ ಒಂದು ಕಾನೂನು. ಇಷ್ಟೇ. ಸಂವಿಧಾನ ಏನೂ ಇಲ್ಲ, ಅದು 1000 ಕಾನೂನು ಇದೆ. ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಒಂದು ಕಾನೂನು ಸಂವಿಧಾನ. ಅಂದ್ರೆ ನಮ್ಮನ್ನ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕಾನೂನು. ಸಂವಿಧಾನ ಅಂದ್ರೆ ಈ ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗುವಂತ ಒಂದು ಚೌಕಟ್ಟು, ಶಾಸನ. ಅದನ್ನೇನಂತ ನಾವು ಪರಮೋಚ್ಚ ಕಾನೂನು, ಸುಪ್ರೀಂ ಲಾ. ಅದಕ್ಕೆ ಮಿಂಚಿದ ಕಾನೂನು ಇನ್ನೊಂದಿಲ್ಲ. ಹಂಗಾರೆ ಸಂವಿಧಾನ ಇದ್ರೆ ಏನು ಲಾಭ ಅಂತ ಕ್ವಶನ್ ಬರುತ್ತೆ. ನಾವು ಬೆಳಗ್ಗೆ ಎದ್ದು ಎಲ್ಲ ನಮ್ಮ ವ್ಯವಹಾರಗಳನ್ನು ಮುಗಿಸ್ಕೊಂಡು ನಾವು ಶಾಲೆಯನ್ನು ಓದ್ಕೊಂಡು ಮನೆಗೆ ಹೋಗಿ ಮಲಗೋವರೆಗೂ ಕೂಡ ನಿಮ್ಮನ್ನ ಕಾನೂನು ಕಾಪಾಡ್ತಾರೆ ಅಂತ ತಾವೆಲ್ಲ ಜ್ಞಾಪಕ ಇಟ್ಕೋಬೇಕು. ನಿಮಗೇನು ಸಣ್ಣ ಹೆಚ್ಚು ಕಡಿಮೆ ಆದ್ರೂ ಕೂಡ ಅಲ್ಲಿ ಕಾನೂನು ಕೆಲಸ ಮಾಡ್ತಾ ಇದೆ. ನಿಮ್ಮ ಮೇಲೆ ಯಾರು ದೌರ್ಜನ್ಯ ಮಾಡಕ್ ಬಂದ್ರೆ ಅಲ್ಲಿ ಕಾನೂನು ಮಾತಾಡ್ತದೆ. ನಿಮ್ಮನ್ನ ಯಾರ ಮೋಸ ಮಾಡಕ್ ಬಂದ್ರೆ ಅಲ್ಲಿ ಕಾನೂನು ಮಾತಾಡ್ತದೆ. ನಿಮಗೆ ಎಜುಕೇಶನ್ ಶಿಕ್ಷಣ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಕಾನೂನು ಮಾತಾಡ್ತದೆ. ನಿನ್ನ ಭೂಮಿ ಕಬಳಿಕೆ ಮಾರ್ಗ ಬಂದ್ರೆ ಕಾನೂನು ಮಾತಾಡ್ತದೆ. ನಿನಗೆ ಆರೋಗ್ಯದ ಸಮಸ್ಯೆ ಬಂದಾಗ ನಿನಗೆ ಆರೋಗ್ಯ ನಿನಗೆ ಕಾಪಾಡಲಿಲ್ಲ ಸರ್ಕಾರ ಅಂದ್ರೆ ಕಾನೂನು ಮಾತಾಡ್ತದೆ. ಎಲ್ಲ ಜೀವನಾಡಿ. ಅವಾಗ ನಮ್ಮ ಕಲಾವಿದರು ಆಡ್ತಾ ಇದ್ದಾರೆ, ವಿಶ್ವಕ್ಕೆಲ್ಲ ಮಾದರಿ ಸಂವಿಧಾನ, ಭಾರತದ ಜೀವನಾಡಿ ಸಂವಿಧಾನ. ಜೀವನಾಡಿಯಲ್ಲಿ ತಾವೆಲ್ಲ ತಮ್ಮ ಮನಸ್ಸನ್ನು ಕೆಟ್ಟ ಅಭಿಪ್ರಾಯ ಪಕ್ಕದಲ್ಲಿಡಿ. SC ST ಒಬ್ಬರಿಗೆ ಅನ್ಯಾಯ ಆದ್ರೆ ಕಾನೂನು ಇಲ್ಲ. ಯಾರಿಗೆ ಹೆಚ್ಚು ಕಡಿಮೆ ಆಗಿ ಕಾನೂನಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೋರ್ಟ್ಗೆ ಹೋದ್ರು ಕೂಡ ನಿನಗೆ ಕಾನೂನು ರಕ್ಷಣೆ ಕೊಡಬೇಕು. ಕೊಡ್ತಾ ಇದೆ, ಮುಂದೆ ಕೂಡ ಕೊಡುತ್ತೆ. ಕೆಲವು ಅಯೋಗ್ಯರು, ಕೆಲವು ಗುಲಾಮರು ಮಾತನಾಡ್ತಾ ಇರ್ತಾರೆ, ಓ ಅದೇನ್ ಬಿಡಯ್ಯ ಅವ್ರು ಯಾರು ಕೆಲವರು ಮಾತ್ರ ಬರ್ದಿಟ್ಬಿಟ್ಟ. ನಿಜಾನೇ, ಯಾಕೆ ಬರ್ದವ್ರೆ ಅದು ಕ್ವಶನ್ ತಾನೆ. ಅನಾದಿ 2,000 ವರ್ಷಗಳಿಂದ ಕೂಡ ಎಲ್ಲಾ ಬ್ರಿಟಿಷ್ ಆಚರಣೆ ಮಾಡ್ಕೊಂಡ್ ಬಂದಿರೋ ಊರುಗಳಿಗೆ ಕೀಳೇರು ಕಾದಿದ್ದಾರೆ, ನಮ್ಮ ಕೆರೆಗಳನ್ನು ಕಾದಿದ್ದಾರೆ, ತೋಪುಗಳನ್ನು ಕಾದಿದ್ದಾರೆ, ನಮ್ಮ ತಿಪ್ಪೆಗಳನ್ನು ಎತ್ತಿದ್ದಾರೆ, ನಮ್ಮ ಮಲಮೂತ್ರಗಳನ್ನು ಎತ್ತಿದ್ದಾರೆ. ಪರಿಜ್ಞಾನ ಇದೆ ಇರ್ತಕ್ಕಂಥ ಜನ ಪಶುಗಳ ತರ ನಮಗೆಲ್ಲ ಚಾಕರಿ ಮಾಡಿದ್ದಾರೆ. ಅವರನ್ನಷ್ಟು ಸರ್ಕಾರಿ ಸೌಲಭ್ಯ ಪಡ್ಕೊಂಡು ಸಮಾಜದಲ್ಲಿ ಮುಂದಕ್ಕೆ ಬರಬೇಕು ಅಂತ ಒಂದು 15-20% ಮೀಸಲಾತಿ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಒಂದಷ್ಟು ಜನ ಸಮಾಜದಲ್ಲಿ ಮುಂದಕ್ಕೆ ಬರಬೇಕು ಅಂತ ಅಷ್ಟೇ. ಇನ್ನು 88% ಮೀಸಲಾತಿ ಇರೋದು ಎಲ್ಲಾ ಜನಾಂಗಕ್ಕೂ ಕೂಡ. ಸಂವಿಧಾನ ಯಾರಿಗೂ ತಾರತಮ್ಯ ಮಾಡಿಲ್ಲ. ಕಾನೂನಿನ ಮುಂದೆ ಎಲ್ಲ ಸಮಾನರು. ಕಾನೂನಿಂದ ಸಂವಿಧಾನದಲ್ಲಿ ಏನಾಗ್ಬಿಡ್ತದೆ ಅದು ಒಂದು ಕ್ವಶನ್. ಅರಾಜಕತೆ ಸೃಷ್ಟಿಯಾಗ್ತದೆ. ಬಲವಾಗಿರ್ತಕ್ಕಂಥವನ್ನ ಬಲಹೀನನ ಮೇಲೆ ದೌರ್ಜನ್ಯ ಮಾಡ್ತಾನೆ, ಕೊಲೆ ಆಗತ್ತೆ, ಸುಲಿಗೆ ಮಾಡ್ತಾರೆ, ದರೋಡೆಗಳು ನಡೀತವೆ, ಅತ್ಯಾಚಾರಗಳು ನಡೀತವೆ. ಏನೆಲ್ಲ ತಪ್ಪುಗಳಾಗಬೇಕು ಅವೆಲ್ಲ